ಎಲ್ಲಿಗೂ ನಮಸ್ಕಾರ. ವೆಲ್ಕಮ್ ಟು ಇಂಡಿಯನ್ ಸ್ಪಿರಿಚುಯಾಲಿಟಿ. ಲಾಸ್ಟ್ ವಿಡಿಯೋದಲ್ಲಿ ನಾವು ಗುರುಗ್ರಹದ ಬಗ್ಗೆ ಮಾಹಿತಿ ತಿಳ್ಕೊಂಡಿದ್ವಿ. ಶಾಸ್ತ್ರದಲ್ಲಿ ಗುರುಗ್ರಹನ ಬೃಹಸ್ಪತಿ ಅಂತ ಕರೀತಾರೆ. ಬೃಹಸ್ಪತಿ ಬಂದ್ಬಿಟ್ಟು ದೇವತೆಗಳಿಗೆ ಗುರು, ಯಾವ ರೀತಿ ಇಂಪ್ಯಾಕ್ಟ್ ಮಾಡ್ತಾನೆ ಅಂತಕ್ಕಂಥ ಅನೇಕ ಮಾಹಿತಿಗಳನ್ನ, ಕಾರಕತ್ವಗಳನ್ನ ನಾವು ಲಾಸ್ಟ್ ವಿಡಿಯೋದಲ್ಲಿ ತಿಳ್ಕೊಂಡಿದ್ವಿ. ಇವತ್ತಿನೊಂದು ವಿಡಿಯೋದಲ್ಲಿ ಶುಕ್ರಗ್ರಹ ಅಂದ್ರೇನು, ಶುಕ್ರಗ್ರಹ ಅಂದ್ರೆ ಯಾರು, ಶುಕ್ರಗ್ರಹದ ಕಾರಕತ್ವಗಳೇನು, ಶುಕ್ರಗ್ರಹ ನಮ್ಮ ಒಂದು ಜಾತಕ ಚಕ್ರದಲ್ಲಿ ಯಾವ ರೀತಿ ಪಾಸಿಟಿವ್ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಮಾಡುತ್ತೆ, ಇನ್ಫ್ಲುಯೆನ್ಸ್ ಮಾಡುತ್ತೆ ಎಂಬತಕ್ಕಂಥ ಅನೇಕ ಮಾಹಿತಿಗಳನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಶುಕ್ರ ಅಂದ್ರೆ ಶುಕ್ರಾಚಾರ್ಯರು. ಇವರು ಬಂದ್ಬಿಟ್ಟು ರಾಕ್ಷಸರಿಗೆ ಗುರು. ರಾಕ್ಷಸರಿಗೆ ಗುರು ಅಂದ ತಕ್ಷಣ ನಮ್ಮ ಮೈಂಡ್ ಎಲ್ಲಿಗೆ ಹೋಗುತ್ತೆ? ಲೈಕ್ ಇವರು ರಾಕ್ಷಸರಿಗೆ ಎಂಕರೇಜ್ ಮಾಡ್ತಾರೋ, ರಾಕ್ಷಸರಿಗೆ ಸಪೋರ್ಟ್ ಮಾಡ್ತಾರೋ ಎಂಬತಕ್ಕಂಥ ಅನೇಕ ಆಲೋಚನೆಗಳು ನಮ್ಮಲ್ಲಿ ಉದ್ಭವ ಆಗ್ತವೆ. ಅದರ ರಹಸ್ಯ ಏನು ಅಂದ್ರೆ, ನಮ್ಮಲ್ಲಿರುವ ರಾಕ್ಷಸ ತತ್ವಗಳಿಗೆ, ನಮ್ಮಲ್ಲಿರುವ ರಾಕ್ಷಸ ಗುಣಗಳಿಗೆ ಇವರು ಗುರು ಆಗಿರ್ತಾರೆ. ನಮ್ಮಲ್ಲಿರುವ ಒಂದು ನೆಗೆಟಿವ್ ಲೈಕ್ ಈ ಕ್ರೋಧ, ಕೋಪ, ಈರ್ಷ್ಯ, ಅಸೂಹೆ, ಹೊಟ್ಟೆ ಉರಿ ಇವೆಲ್ಲ ಕಡಿಮೆ ಆಗಬೇಕು ಅಂದ್ರೆ ನಮಗೆ ಶುಕ್ರ ಗ್ರಹದ ಇನ್ಫ್ಲುಯೆನ್ಸ್ ಇರಲೇಬೇಕು. ಯಾಕಂದ್ರೆ ಇವೆಲ್ಲ ಕಡಿಮೆ ಆಗ್ಬೇಕಂದ್ರೆ ನಮ್ಮಲ್ಲಿ ಏನ್ ಬರಬೇಕು? ಪ್ರೀತಿ ಬರಬೇಕು, ಪ್ರೇಮ ಬರಬೇಕು, ಸಹಬಾಳ್ವೆ ಬರಬೇಕು, ಸುನ್ನಿತತ್ವ ಬರಬೇಕು, ಒಂದು ಸೆನ್ಸ್ ಆಫ್ ಬ್ಯೂಟಿ ಬರಬೇಕು. ಸೊ ಇದಕ್ಕೆಲ್ಲ ಶುಕ್ರನ ಒಂದು ಅನುಗ್ರಹ ಇದ್ರೆ ಮಾತ್ರ ಜಾತಕ ಚಕ್ರದಲ್ಲಿ ಪಾಸಿಟಿವ್ ಆಗಿ ಸೊ ಇವೆಲ್ಲ ಬರುತ್ತೆ. ಸೊ ಆಟೋಮೆಟಿಕ್ ಆಗಿ ಇವೆಲ್ಲ ನಮಗೆ ಒಳಗಡೆ ಪಾಸಿಟಿವ್ ಎನರ್ಜಿ ಬಂತು ಅಂದ್ರೆ ಶುಕ್ರನಿಂದ ಆಟೋಮೆಟಿಕ್ ಆಗಿ ಈ ಕ್ರೋಧ, ಈರ್ಷ್ಯ, ಅಸೂಹೆ, ಕೋಪ ಇವೆಲ್ಲ ಕಮ್ಮಿ ಆಗ್ತವೆ. ಸೊ ಇವರು ರಾಕ್ಷಸರಿಗೆ ಗುರು ಅಂತ ಅಂದ್ರೆ ರಾಕ್ಷಸರಿಗೆ ಸಪೋರ್ಟ್ ಮಾಡ್ತಾರೆ ಅಂದ್ಕೋಬಾರ್ದು. ಬೃಹಸ್ಪತಿ ಗುರುಗ್ರಹ ಹೇಗೆ ದೇವತೆಗಳಿಗೆ ಗುರು ಆಗಿರ್ತಾರೋ, ಇವರು ಶುಕ್ರಾಚಾರ್ಯರು ಕೂಡ ರಾಕ್ಷಸರಿಗೆ ಗುರು ಆಗಿರ್ತಾರೆ. ಆದ್ರೆ ನಮ್ಮಲ್ಲಿರೋ ರಾಕ್ಷಸ ತತ್ವಗಳು, ಗುಣಗಳನ್ನ ಕಡಿಮೆ ಮಾಡುವಂತಕ್ಕಂಥ ಗುರು ಆಗಿರ್ತಾರೆ. ಈ ಒಂದು ಶುಕ್ರ ಗ್ರಹ ಅಂದ್ರೆ ನಮ್ಮ ಒಂದು ಜಾತಕ ಚಕ್ರದಲ್ಲಿ ಲೈಕ್ ಒಂಥರ ಸೆನ್ಸ್ ಆಫ್ ಬ್ಯೂಟಿ ಅಂತ ಕರೀತಾರೆ. ಇದು ಸ್ವಯಂ ಪ್ರೇರಿತವಾಗಿ ತನ್ನಷ್ಟಕ್ಕೆ ತಾನೇ ಪ್ರಜ್ವಲಿಸುವಂತಕ್ಕಂಥ ಗ್ರಹ ಇದು. ಓಕೆನಾ? ಸೊ ಇಂಪಾರ್ಟೆಂಟ್ ಕ್ವಾಲಿಟೀಸ್ ಶುಕ್ರನ ಲವ್, ಬ್ಯೂಟಿ, ಒಂದು ಪ್ರೀತಿ, ಒಂದು ಪ್ರೇಮ, ಒಂದು ಜಾಯ್ಫುಲ್, ಒಂದು ಕೇರಿಂಗ್, ಒಂದು ಎಂಜಾಯ್ಮೆಂಟ್, ಒಂದು ಅಟ್ರಾಕ್ಟಿವ್, ಒಂದು ಕೇರಿಂಗ್, ಒಂದು ಶೇರಿಂಗ್, ಒಂದು ಸೆನ್ಸ್ ಆಫ್ ಬ್ಯೂಟಿ, ನಮ್ಮ ಮುಖದಲ್ಲಿ ಒಂದು ಕಾಂತಿ, ಮತ್ತೆ ಒಂದು ಏರ್ಲೈನ್ ಇಂಡಸ್ಟ್ರೀಸ್, ಮತ್ತೆ ಈ ಒಂದು ಲಿಕ್ಕರ್ ಇಂಡಸ್ಟ್ರೀಸ್, ನಾವು ಒಂದು ಸಂಬಂಧಕ್ಕೆ ಬೆಲೆ ಕೊಡ್ತೀವಿ ಅನ್ನೋದ್ರಲ್ಲಿ ಇದಕ್ಕೆಲ್ಲವೂ ಕೂಡ ಶುಕ್ರ ಗ್ರಹ ನಮ್ಮ ಜಾತಕ ಚಕ್ರದಲ್ಲಿ ತುಂಬಾ ಇನ್ಫ್ಲುಯೆನ್ಸ್ ಮಾಡ್ತಾನೆ. ಶುಕ್ರ ಗ್ರಹ ಅಂದ್ರೆ ಒಂದು ಸೆನ್ಸ್ ಆಫ್ ಬ್ಯೂಟಿ ಒಂದು. ಓಕೆನಾ? ಮೇನ್ ಇಂಪಾರ್ಟೆಂಟ್ ಕ್ವಾಲಿಟಿ ಏನು ಅಂದ್ರೆ, ಶುಕ್ರ ಗ್ರಹ ಪಾಸಿಟಿವ್ ಆಗಿದ್ರೆ ಆ ವ್ಯಕ್ತಿ ತನ್ನಷ್ಟಕ್ಕೆ ತಾನೇ ಆರಾಮಾಗಿರ್ತಾನೆ, ಸ್ವತಂತ್ರವಾಗಿ, ಯಾರ ಒಂದು ತೊಂದರೆ ಮಾಡ್ಲಾರ್ದಂಗೆ, ಎಲ್ಲೂ ಸಮಸ್ಯೆಯ ಒಳಗಡೆ ಸಿಗಾಕೊಂಡ್ಲಾರ್ದಂಗೆ, ಇರುವ ಕಣ್ಣೆದುರಿಗಿನ ಸಂಬಂಧಗಳಿಗೆ ವ್ಯಾಲ್ಯೂ ಕೊಟ್ಕೊಂತ ತನ್ನ ಅಷ್ಟಕ್ಕೆ ತಾನೇ ಸಂತೋಷವಾಗಿ ಇರ್ತಾನೆ. ಈ ಒಂದು ಶುಕ್ರ ಗ್ರಹದ ಇನ್ಫ್ಲುಯೆನ್ಸ್ ಚೆನ್ನಾಗಿದ್ರೆ. ಈ ಶುಕ್ರ ಗ್ರಹ ಪಾಸಿಟಿವ್ ಆಗಿತ್ತು ನಮ್ಮ ಜಾತಕ ಚಕ್ರದಲ್ಲಿ ಅಂದ್ರೆ ಪಾಸಿಟಿವ್ ವೇನಲ್ಲಿ, ಒಂದು ಸರಿಯಾದ ದಾರಿಯಲ್ಲಿ ಅವನು ಲೈಫ್ ನ ಹ್ಯಾಪಿಯಾಗಿ ಎಂಜಾಯ್ ಆಗಿ ಲೀಡ್ ಮಾಡ್ತಾನೆ. ಈ ಶುಕ್ರ ಗ್ರಹ ಮುಖ್ಯವಾಗಿ ಒಂದು ಮ್ಯಾರಿಟಲ್ ಲೈಫಿಗೆ ಮಾತ್ರ ತುಂಬಾ ಒಂದು ಇನ್ಫ್ಲುಯೆನ್ಸ್ ಮಾಡುತ್ತೆ. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದಂಗೆ ಗುರುಗ್ರಹ ಬಂದ್ಬಿಟ್ಟು ಒಂದು ಹೆಣ್ಣಿನ ಜಾತಕ ಚಕ್ರದಲ್ಲಿ ಹೇಗೆ ಗಂಡನನ್ನ ರೆಪ್ರೆಸೆಂಟ್ ಮಾಡುತ್ತೋ ಹಾಗೆ ಈ ಶುಕ್ರ ಗ್ರಹ ಗಂಡಸಿನ ಜಾತಕದಲ್ಲಿ ಅವರು ವೈಫ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಅಷ್ಟು ಮುಖ್ಯ ಆಗುತ್ತೆ. ಸಾಮಾನ್ಯವಾಗಿ ನಾವು ಒಂದು ವೈವಾಹಿಕ ಜೀವನ ಹೇಗಿದೆ ಈ ಒಬ್ಬ ಫಲಾನ ಜಾತಕಂದು ಅಂತ ನಾವು ನೋಡಬೇಕು ಅಂದ್ರೆ ನಾವು ಶುಕ್ರ ಗ್ರಹದ ಪ್ಲೇಸ್ಮೆಂಟ್ ನ ನೋಡ್ತೀವಿ. ಲೈಕ್ ಶುಕ್ರ ಗ್ರಹದ ನಾಂಶದ ಪ್ಲೇಸ್ಮೆಂಟ್ ಆಗಿ ಅಂತ ಅನೇಕ ಮಾಹಿತಿಗಳ ಜೊತೆ ನಾವು ಅದನ್ನ ಜಡ್ಜ್ಮೆಂಟ್ ಗೆ ಬರ್ತೇವೆ. ಈ ಶುಕ್ರ ಗ್ರಹದ ಇನ್ನೊಂದು ಕ್ವಾಲಿಟಿ ಏನು ಅಂದ್ರೆ, ಲೈಕ್ ಇದೊಂದು ಪ್ಲಾಟ್ಫಾರ್ಮ್ ನ ಕ್ರಿಯೇಟ್ ಮಾಡ್ಕೊಡುತ್ತೆ. ಲೈಕ್ ನಮ್ಮಲ್ಲಿ ಏನೋ ಟ್ಯಾಲೆಂಟ್ ಇರುತ್ತೆ ಅನ್ಕೊಳ್ಳಿ, ಮತ್ತೆ ಶುಕ್ರ ಗ್ರಹ ಈ ಮ್ಯೂಸಿಕ್ಸ್, ಫಿಲಂ ಇಂಡಸ್ಟ್ರಿ, ಸಿಂಗಿಂಗು, ಪೊಯೆಟ್ರಿ, ಒಂದು ಕವಿತ್ವಮ್ಮು, ನೀನೇನೋ ಪ್ರೀತಿಯಿಂದ ಮಾತಾಡಬೇಕು. ಈಗ 10 ಜನ ನಿಂತಿರ್ತಾರೆ ಒಂದು ಗುಂಪಲ್ಲಿ ಅಂದ್ರೆ ಒಬ್ಬ ವ್ಯಕ್ತಿ ಅವನು ಸುಮ್ಮನೆ ಇದ್ರು ಕೂಡ ನಾವು ಅವನಿಗೆ ಮೋಹಿತರಾಗ್ತಾ ಇರ್ತೀವಿ, ಒಂದು ಹುಡುಗಿಗೆ ಮೋಹಿತರಾಗ್ತಾ ಇರ್ತೀವಿ ಅಂದ್ರೆ ಅವರಿಗೆ ಶುಕ್ರ ಗ್ರಹದ ಇನ್ಫ್ಲುಯೆನ್ಸ್ ಜಾಸ್ತಿ ಇರುತ್ತೆ. ಸೊ ಈ ಶುಕ್ರ ಗ್ರಹನ ಒಂದು ಬಂದ್ಬಿಟ್ಟು ಇದಕ್ಕೆಲ್ಲ ಕಾರಕಮ ಆಗ್ತಾನೆ. ಈ ಶುಕ್ರ ಗ್ರಹ ನಮ್ಮಲ್ಲಿರೋ ಟ್ಯಾಲೆಂಟ್ ಗೆ ಒಂದು ವೇದಿಕೆಯನ್ನ ಕ್ರಿಯೇಟ್ ಮಾಡ್ತಕ್ಕಂಥ ಗ್ರಹ ಇದು. ಓಕೆನಾ? ಸೊ ನಮ್ಮಲ್ಲಿ ಏನೋ ಒಂದು ಟ್ಯಾಲೆಂಟ್ ಇದೆ ಅಂದ್ರೆ ಅದನ್ನ ನಮಗೆ ಗ್ರೋ ಆಗ್ಲಿಕ್ಕೆ ಈ ಒಂದು ಶುಕ್ರ ಗ್ರಹದ ಒಂದು ಇನ್ಫ್ಲುಯೆನ್ಸ್ ಬೇಕು. ಮತ್ತೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಗುರುಗ್ರಹದ ಬಗ್ಗೆ ತಿಳಿಸ್ಕೊಂಡಿದ್ದೆ. ಅದರಲ್ಲಿ ಗುರುಗ್ರಹ ನಮ್ಮ ಪರ್ಸನಲ್ ಲೈಫ್, ನಮ್ಮ ಪ್ರೊಫೆಷನಲ್ ಲೈಫ್ ನ ಬೋತನ್ನು ಕೂಡ ಇನ್ಫ್ಲುಯೆನ್ಸ್ ಮಾಡುತ್ತೆ, ಆದ್ರೆ ಬ್ಯಾಲೆನ್ಸ್ ಮಾಡಲ್ಲ. ಆದ್ರೆ ಈ ಶುಕ್ರ ಗ್ರಹ ಬಂದ್ಬಿಟ್ಟು ನಮ್ಮ ಒಂದು ಪರ್ಸನಲ್ ಜೀವನ ಹಾಗೂ ನಮ್ಮ ಪ್ರೊಫೆಷನಲ್ ಜೀವನವನ್ನ ಬ್ಯಾಲೆನ್ಸ್ ಮಾಡುತ್ತೆ. ಪ್ರೊಫೆಷನಲ್ ಅಂದ್ರೆ ಆಫೀಸಲ್ಲಿ ಯಾವ ರೀತಿ ಇರಬೇಕು, ಮನೆಗೆ ಬಂದಾಗ ಯಾವ ರೀತಿ ಒಂದು ನಿರ್ವಹಣೆ ಮಾಡಬೇಕು, ಇದಕ್ಕೆಲ್ಲ ಶುಕ್ರ ಗ್ರಹ ತುಂಬಾ ಪ್ರಮುಖ ಪಾತ್ರ ವಹಿಸುತ್ತೆ. ಹಾಗೆ ಈ ಶುಕ್ರ ಗ್ರಹ ಬಂದ್ಬಿಟ್ಟು ಲವ್ ಅಂಡ್ ಅಫೆಕ್ಷನ್ ಗೆ ತುಂಬಾ ಕಾರಕನಾಗ್ತಾನೆ. ನಮ್ಮಲ್ಲಿ ಏನೋ ಒಂದು ಪ್ರೀತಿ ಹುಟ್ಟಬೇಕು. ಪ್ರೀತಿ ಅಂದ್ರೆ ನಾನು ಬರೀ ಹುಡುಗಿ ಪ್ರೀತಿ ಅಂತಾನೆ ಅನ್ಕೋಬಾರ್ದು. ಲೈಕ್ ಫ್ಯಾಮಿಲಿ ಮೇಲೆ ಪ್ರೀತಿ, ಒಂದು ನೇಚರ್ ಮೇಲೆ ಪ್ರೀತಿ, ಒಂದು ದೇಶದ ಮೇಲೆ ಪ್ರೀತಿ, ಒಂದು ಪುರಾಣ ಪ್ರವಚನಗಳ ಮೇಲೆ ಪ್ರೀತಿ, ಒಂದು ಧರ್ಮದ ಮೇಲೆ ಪ್ರೀತಿ, ಒಂದು ದೈವ ಮೇಲೂ ಪ್ರೀತಿ ಕೂಡ ಆಗಿರಬಹುದು. ಇವಕ್ಕೆಲ್ಲ ಪ್ರೀತಿ ನಮ್ಮನ್ನು ಹುಟ್ಟಬೇಕು ಅಂದ್ರೆ ನಮಗೆ ಶುಕ್ರ ಗ್ರಹ ಬಹಳ ಇನ್ಫ್ಲುಯೆನ್ಸ್ ಮಾಡುತ್ತೆ. ಶುಕ್ರ ಗ್ರಹ ನಮ್ಮಲ್ಲಿ ಇಲ್ಲ ಅಂದ್ರೆ ನಮ್ಮಲ್ಲಿ ಬರೀ ರಾಕ್ಷಸ ಗುಣಗಳೇ ತುಂಬೋಗಿರ್ತವೆ. ಅದಕ್ಕೆ ಯಾವಾಗ ಶುಕ್ರ ಗ್ರಹದ ಇನ್ಫ್ಲುಯೆನ್ಸ್ ಬಹಳ ಕಡಿಮೆ ಆಗುತ್ತೋ ನಮ್ಮಲ್ಲಿ ಬರೀ ಉಳ್ಕೊಳ್ಳೋದು ರಾಕ್ಷಸತ್ವ ಗುಣಗಳೇ ಮಾತ್ರ ಉಳ್ಕೊಂಡಿರ್ತವೆ.
ಸೊ ಈ ಒಂದು ಕಾರಣಕ್ಕಾಗಿ ಶುಕ್ರ ಗ್ರಹ ತುಂಬಾ ಪ್ರಾಮುಖ್ಯತೆ ವಹಿಸ್ತಾ ನಮ್ಮ ಜಾತಕ ಚಕ್ರಗಳಲ್ಲಿ. ಓಕೆನಾ? ಸೊ ನಾವು ಶುಕ್ರ ಗ್ರಹದ ಪ್ಲೇಸ್ಮೆಂಟ್ ಇದೆ, ಡಿಗ್ರಿ ಇದೆ, ಎಲ್ಲಿದೆ, ಏನಿದೆ ಎಲ್ಲ ನಾವು ಜಡ್ಮೆಂಟ್ ಮಾಡ್ತೀವಿ. ನಮ್ಮ ಒಂದು ಜಾತಕ ಚಕ್ರದಲ್ಲಿ ಶುಕ್ರನಿಗೆ 2 ಮನೆಯನ್ನ ಆಧಿಪತ್ಯ ಕೊಟ್ಟಿದ್ದಾರೆ ಋಷಿಮುನಿಗಳು. ಕಾಲಪುರುಷನ ಕುಂಡಲಿಯಲ್ಲಿ 2ನೇ ಬಂದ್ಬಿಟ್ಟು ವೃಷಭ ರಾಶಿ, ಓಕೆನಾ, ಮತ್ತೆ ತುಲಾ ರಾಶಿ. ಈ 2 ಮನೆಗಳಿಗೆ ಅಧಿಪತಿ ಇದಾರಲ್ಲ ಬಂದ್ಬಿಟ್ಟು ಶುಕ್ರಾಚಾರ್ಯ, ಶುಕ್ರ ಗ್ರಹನೇ ಆಗಿರುತ್ತೆ. ಹಾಗೆ ಶುಕ್ರ ಗ್ರಹ ಬಂದ್ಬಿಟ್ಟು ಮೀನ ರಾಶಿಯಲ್ಲಿ ಉಚ್ಚನಾಗ್ತಾನೆ ಹಾಗೂ ಕನ್ಯಾ ರಾಶಿಯಲ್ಲಿ ನೀಚನಾಗ್ತಾನೆ. ಇದು ಒಂದು ನಮ್ಮ ಜಾತಕ ಚಕ್ರಗಳಿರೋ ಮಾಹಿತಿ. ಈ ಶುಕ್ರ ಗ್ರಹ ನಮ್ಮ ಇಂಪಾರ್ಟೆಂಟ್ ಇನ್ನೊಂದು ರಾಶಿ ಅಂದ್ರೆ ನಮ್ಮ ಒಂದು ಸೆಕ್ಸ್ಗೆ ತುಂಬಾ ಇಂಪಾರ್ಟೆಂಟ್ ಕಾರಕ ಈ ಶುಕ್ರ ಗ್ರಹ. ನಮ್ಮಲ್ಲಿರೋ ಒಂದು ಸೆಮೆನ್, ನಮ್ಮಲ್ಲಿ ಸ್ಪರ್ಮ್ಸ್, ನಮ್ಮಲ್ಲಿ ಒಂದು ಸೆಕ್ಷುವಲ್ ಸ್ಯಾಟಿಸ್ಫ್ಯಾಕ್ಷನ್, ಇವಕ್ಕೆಲ್ಲ ಶುಕ್ರ ಗ್ರಹ ಚೆನ್ನಾಗಿರ್ಬೇಕು. ಒಂದು ಗಂಡು ಹೆಣ್ಣು ಮದುವೆ ಆಗ್ತಾ ಇದಾರೆ ಅಂದ್ರೆ ನಾವು ಇಲ್ಲಿ ಶುಕ್ರ ಒಂದು ತುಂಬಾ ಒಂದು ಇನ್ಫ್ಲುಯೆನ್ಸ್ ಮಾಡುತ್ತೆ. ಸೊ ಶುಕ್ರ ಗ್ರಹನು ಕೂಡ ನಾವು ಒಂದು ನೋಡ್ಬೇಕಾಗತ್ತೆ ಈ ತರ ಒಂದು ಸ್ಪೆಸಿಫಿಕೇಶನ್ಸ್ ಜೊತೆ. ಈ ಶುಕ್ರ ಗ್ರಹ ನಮ್ಮ ಬಾಡಿಯಲ್ಲಿ ಲೈಕ್ ಒಂದು ಸೆಕ್ಷುವಲ್ ಆರ್ಗನ್ಸ್ ಆಗಲಿ, ಸೆಕ್ಷುವಲ್ ನಾವೊಂದು ಪ್ರೈವೇಟ್ ಪಾರ್ಟ್ಸ್, ಇವಕ್ಕೆಲ್ಲ ಕೂಡ ಬಹಳ ಒಂದು ಇನ್ಫ್ಲುಯೆನ್ಸ್ ಮಾಡುತ್ತೆ. ಲೈಕ್ ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ ಹೇಳ್ಬೇಕಂದ್ರೆ, ಒಂದು ಜೀವಿ ಒಂದು ಗರ್ಭ ಧರಿಸಿದಾಗ ಆ ಒಂದು ಗರ್ಭದಲ್ಲಿ ಒಂದು ಗಂಡು ಹೆಣ್ಣು ಶಿಶು ಬೆಳೀತಾ ಇರುತ್ತೆ. ಅದಕ್ಕೆ ಒಂದು ರಿಪ್ರೊಡಕ್ಟಿವ್ ಲೈಕ್ ಆರ್ಗನ್ಸ್ ಅದಕ್ಕೆ ಇಂಡಿಕೇಟ್ ಮಾಡೋದು ಕೂಡ ಈ ಶುಕ್ರ ಗ್ರಹನೇ ಆಗಿರುತ್ತೆ. ಶುಕ್ರ ಗ್ರಹ ಏನಾದ್ರೂ ವೀಕ್ ಆಗಿತ್ತು ಅಂದ್ರೆ ಏನಾಗುತ್ತೆ, ಲೈಕ್ ನಮ್ಮಲ್ಲಿ ಲೈಕ್ ಒಂದು ಯೂರಿನರಿ ಬ್ಲಾಡರ್ ಪ್ರಾಬ್ಲಮ್ಸ್, ಒಂದು ಸೆಕ್ಷುವಲ್ ಪ್ರಾಬ್ಲಮ್, ಸ್ಪರ್ಮ್ ಕ್ವಾಲಿಟಿ ಪ್ರಾಬ್ಲಮ್ಸ್, ಇವೆಲ್ಲ ಒಂದು ಜಾಸ್ತಿ ಒಂದು ಡಿಲೇ ಆಗ್ತಾ ಬರುತ್ತೆ. ಮಕ್ಕಳ ಸಂತಾನಗಳು, ವೈವಾಹಿಕ ಜೀವನ ಹದಗೆಡುತ್ತೆ. ಸೊ ಇವೆಲ್ಲವನ್ನು ಕೂಡ ಇಂಡಿಕೇಟ್ ಮಾಡುತ್ತೆ. ಸೊ ಶುಕ್ರ ಗ್ರಹದ ಒಂದು ವಾರ ಬಂದ್ಬಿಟ್ಟು ನಾವು ಶುಕ್ರವಾರ ಆಗುತ್ತೆ. ಈ ಶುಕ್ರ ಗ್ರಹ ನಮ್ಮಲ್ಲಿ ವೀಕ್ ಆಗಿತ್ತು ಅಂದ್ರೆ ನಾವ್ ಏನ್ ಮಾಡಬೇಕು ಎಂಬತಕ್ಕಂತ ಕೆಲ ರೆಮಿಡಿಗಳನ್ನ ಈ ಒಂದು ವಿಡಿಯೋದಲ್ಲಿ ಸಣ್ಣದಾಗಿ ತಿಳ್ಕೊಳ್ಳೋಣ. ಫಸ್ಟ್ ಶುಕ್ರ ಗ್ರಹ ಪಾಸಿಟಿವ್ ಆಗ್ಬೇಕಂದ್ರೆ ನಿಮ್ಮ ಮನೆಯಲ್ಲಿರೋ ಒಂದು ಹೆಣ್ಣು ಮಕ್ಕಳನ್ನ, ಸ್ತ್ರೀಯರನ್ನ, ನಿಮ್ಮ ಅಕ್ಕಪಕ್ಕದ ನೆರೆ ಹೊರೆಯರ ಸ್ತ್ರೀಯರನ್ನ, ನೀವು ಹೋಗುವಂತ ಕಾರ್ಯಕ್ಷೇತ್ರದಲ್ಲಿರೋ ಸ್ತ್ರೀಯರನ್ನ ಒಳ್ಳೆ ದೃಷ್ಟಿಯಿಂದ ನೋಡ್ತಾನೆ ಅವರಿಗೆ ರೆಸ್ಪೆಕ್ಟ್ ಕೊಡ್ಕಂತ ಮಾತಾಡಬೇಕು. ಇಟ್ ವಾಸ್ ದ ಫಸ್ಟ್ ಇಂಪಾರ್ಟೆಂಟ್ ರೆಮಿಡಿ. ನಮ್ಮ ಜಾತಕ ಚಕ್ರಗಳಲ್ಲಿ ಶುಕ್ರ ವೀಕ್ ಆಗಿದೆ ಅಂದ್ರೆ ವಿ ಶುಡ್ ಗಿವ್ ರೆಸ್ಪೆಕ್ಟ್ ಫಾರ್ ಅದರ್ ವುಮೆನ್ಸ್ ಆಲ್ಸೋ. ಓಕೆನಾ? ಸೊ ಈ ರೀತಿನೂ ಕೂಡ ನಾವು ಒಂದು ಇದು ಮಾಡ್ಕೋಬಹುದು. ಮತ್ತೆ ಶುಕ್ರವಾರ ಬಂದ್ಬಿಟ್ಟು ಈ ಶುಕ್ರನ ಬಣ್ಣ ಬಂದ್ಬಿಟ್ಟು ಬಿಳಿ, ವೈಟ್. ಓಕೆನಾ? ಶುಕ್ರವಾರ ನಾವು ಒಂದು ವೈಟ್ ವಿಯರ್ ಮಾಡೋದು, ಹಾಗೆ ಒಂದು ಪರ್ಫ್ಯೂಮ್ಸ್ ಯೂಸ್ ಮಾಡೋದು. ಸೊ ಇವನ್ನೆಲ್ಲ ನಾವು ಮಾಡ್ಕೊಂತ ಹೋದಾಗ ಒಂದು ಶುಕ್ರನ ಒಂದು ನಮ್ಮ ನೆಗೆಟಿವ್ ಅಲ್ಲಿ ಇರೋದು ಪಾಸಿಟಿವ್ ಆಗ್ತಾ ಬರುತ್ತೆ. ಸೊ ಇವೆಲ್ಲ ಒಂದು ಶುಕ್ರನ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ನಮ್ಮ ಒಂದು ಜಾತಕ ಚಕ್ರದಲ್ಲಿ ಇನ್ಫ್ಲುಯೆನ್ಸ್ ಮಾಡುತ್ತೆ. ಈಗ ಇಬ್ರು ವ್ಯಕ್ತಿ ಇರ್ತಾರೆ, ಒಬ್ನಲ್ಲಿ ಸ್ಟ್ರಾಂಗ್ ಆಗಿರ್ತಾನೆ ಶುಕ್ರ, ಇನ್ನೊಬ್ನಲ್ಲಿ ವೀಕ್ ಆಗಿರ್ತಾನೆ. ಇವ್ರಿಬ್ರಲ್ಲಿ ಹೇಗೆ ಪಾಸಿಟಿವ್ ಶುಕ್ರ ಇನ್ಫ್ಲುಯೆನ್ಸ್ ಮಾಡುತ್ತಂದ್ರೆ, ಇಬ್ರು ಕೈ ಒಂದು ಹೂವ ಕೊಡಿ, ಲೈಕ್ ನೆಗೆಟಿವ್ ಆಗಿರೋ ಶುಕ್ರ ಹೂವನ ಅಂತ ಅವನ ನೆನಸನ್ನು ಕೊಡೋದೇ ಇಲ್ಲ. ಆದ್ರೆ ಪಾಸಿಟಿವ್ ಆಗಿರೋ ಶುಕ್ರ ಏನ್ ಮಾಡ್ತಾನೆ, ಆ ಸಣ್ಣ ಹೂವಿಗೆ ಅವ್ನು ಸಂತೋಷ ಪಡ್ತಾನೆ, ತನ್ಮಯತ್ವ ಹೊಂದುತ್ತಾನೆ. ಲೈಕ್ ಎಷ್ಟು ಚೆನ್ನಾಗಿದೆ, ಎಷ್ಟು ಫ್ರಾಗ್ರೆನ್ಸ್ ಇದೆಯಲ್ಲ, ಲೈಕ್ ಏನಷ್ಟು ಸುಂದರವಾಗಿದೆಯಲ್ಲ. ಒಂದು ₹2 ಪೆನ್ ತಗೋಣ ಕೊಡು ಒಂದು ಬುಕ್ ಸ್ಟಾಲ್ ಆಗಿ, ಅಲ್ಲಿ ಎಷ್ಟು ಕ್ಯೂಟ್ ಆಗಿದೆಯಲ್ಲ, ಬೆಣ್ಣೆ ಬರೆಯುತ್ತಲ್ಲ. ಈ ರೀತಿ ಸಣ್ಣ ಸಣ್ಣ ಓಕೆ ಇದನ್ನ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಲೈಕ್ ಯಾವ್ದಾದ್ರು ಒಂದು ಚಪ್ಪಲಿ ಅಂಗಡಿಗೆ ಹೋಗ್ತಾರಲ್ವಾ, ಲೈಕ್ ಚಪ್ಪಲಿ ಹೊಲಿಸ್ಕೊ ಪಾಸಿಟಿವ್ ಶುಕ್ರ ಇದ್ರೆ ಎಷ್ಟು ಚೆನ್ನಾಗಿ ಪೋಣಿಸ್ತಾನಲ್ಲ. ಮತ್ತೆ ತುಂಬಾ ಚೆನ್ನಾಗಿ ಅಪ್ರಿಶಿಯೇಷನ್ ಕೊಡುತ್ತೆ. ಶುಕ್ರ ನಿಮ್ಮಲ್ಲಿ ನೆಗೆಟಿವ್ ಆಗಿದ್ರೆ ಅದು ಪಾಸಿಟಿವ್ ಆಗ್ಬೇಕಂದ್ರೆ ಯು ಹ್ಯಾವ್ ಟು ಗಿವ್ ಫಾರ್ ಅಪ್ರಿಶಿಯೇಷನ್ ಫಾರ್ ಯುವರ್ ಮದರ್, ಸಿಸ್ಟರ್, ಯುವರ್ ವೈಫ್. ಓಕೆನಾ? ಯಾರಾದ್ರಾಗಿರ್ಲಿ ಒಂದು ಅಪ್ರಿಶಿಯೇಷನ್ ಕೊಡಿ. ಒಂದು ಒಳ್ಳೆ ಬಟ್ಟೆ ಹಾಕೊಂಡ್ರೆ ನಿಮ್ಮ ಮನೇಲಿ ನಿಮ್ಮ ತಾಯಿಯವ್ರ ಅಥವಾ ನಿಮ್ಮ ಮನೆಯವರು, ಅಮ್ಮ ತುಂಬಾ ಚೆನ್ನಾಗಿದೆ, ಅಮ್ಮ ಸೀರೆ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀರಾ, ನಿಮ್ ವೈಫ್ ಏನಾರ ಒಂದು ಒಳ್ಳೆ ಅಡಿಗೆ ಮಾಡಿದ್ರ ತುಂಬಾ ಚೆನ್ನಾಗಿದೆ ಅಂತ ಒಂದು ಅಪ್ರಿಶಿಯೇಷನ್ ಕೊಡಬೇಕು. ನಿಮ್ಮ ಜಾತಕ ಚಕ್ರಗಳಲ್ಲಿ ಏನಾದ್ರೂ ಶುಕ್ರ ವೀಕ್ ಆಗಿದ್ರೆ ನಿಮ್ಮ ಒಂದು ಮಾಸ್ಟರ್ ಬೆಡ್ರೂಮ್ ನ ನೀಟಾಗಿ ಇಟ್ಕೊಳ್ಳಿ. ನೀವು ದಿನನಿತ್ಯ ಹಳೆ ಬಟ್ಟೆಗಳನ್ನು ಧರಿಸಿದ್ರೆ ಒಗೆದಿರೋ ಬಟ್ಟೆಗಳನ್ನೇ ಹಾಕಕ್ ಪ್ರಯತ್ನ ಪಡಿ. ಫ್ರೆಶ್ ಆಗಿರಕ್ ಪ್ರಯತ್ನ ಪಡಿ. ಅಪ್ರಿಶಿಯೇಷನ್ ನ ಕೊಡಿ. ಹೆಣ್ಮಕ್ಳ ಶುಕ್ರ ವೀಕ್ ಆಗಿದ್ರೆ ಗಂಡನ ಜೊತೆಗೆ ಕುತ್ಕೊಂಡೆ ಭೋಜನವನ್ನು ಸ್ವೀಕರಿಸಲಿಕ್ಕೆ ಪ್ರಯತ್ನ ಮಾಡಿ. ಕಣ್ಣಿಗೆ ಕಾಡಿಗೆ ಹಚ್ಚಿ, ಶುಕ್ರವಾರ ಒಂದು ಪರ್ಫ್ಯೂಮ್ ಯೂಸ್ ಮಾಡಿ. ಶುಕ್ರವಾರ ಒಂದು ಶ್ರೀ ಮಹಾಲಕ್ಷ್ಮಿ ಅಥವಾ ಸರಸ್ವತಿ ಅಥವಾ ಪಾರ್ವತಿ ಮತ್ತೆ ಯಾರಾದ್ರೂ ನೋಡಿ, ಕನಕದಾರ ಸ್ತೋತ್ರದಲ್ಲಿ ದೇವತೇತಿ ಗರುಡಧ್ವಜ ಸುಂದರೀತಿ ಶಾಕಾಂಬರೀತಿ ಶಶಿಶೇಖರ ವಲ್ಲಭೇತಿ ಸೃಷ್ಟಿ ಸ್ಥಿತಿ ಪ್ರಳಯ ಕೀಳೇಶು ಸಂಸ್ಕೃತಾಯ ಅಂತ ಜಗದ್ಗುರು ಆದಿಶಂಕರಾಚಾರ್ಯರು ವರ್ಣನೆ ಮಾಡಿದ್ದಾರೆ. ಸೊ ದೇವಿ ಅಂದ್ರೆ ನೀವು ಪಾರ್ವತಿ ಮಾತಾ, ದುರ್ಗಾ ಮಾತಾ, ಕಾಳಿ ಮಾತಾ, ನೀವು ಯಾವುದೇ ಒಂದು ದೇವಿ ಆಗಲಿ, ಮಹಾಲಕ್ಷ್ಮಿ ಆಗಲಿ, ಸರಸ್ವತಿ ಆಗಲಿ, ಯಾವುದಕ್ಕಾದ್ರೂ ನೀವು ಭಕ್ತಿಯಿಂದ ನಿಮ್ಮ ಮನಸ್ಪೂರ್ವಕವಾಗಿ ನಿಮ್ಮ ಚಿತ್ತವನ್ನ ಶುದ್ಧಿ ಮಾಡಬೇಕು ಅಂತ ನೀವು ಒಂದು ಪ್ರೇ ಮಾಡಿಕೊಂಡು ಅವರಿಗೆ ನೀವು ಮನಸ್ಸಿನಿಂದ ಪ್ರಾರ್ಥನೆಯನ್ನ ಮಾಡ್ಕೊಂಡ್ರೆ ಡೆಫಿನೆಟ್ಲಿ ಸ್ವಲ್ಪ ಒಂದು ಅಂತರಗಳಲ್ಲಿ ನೀವು ಶುಕ್ರ ನಿಮ್ಮ ಜಾತಕದಲ್ಲಿ ಪಾಸಿಟಿವ್ ಆಗಿ ಒಳ್ಳೆ ರೀತಿ ಇನ್ಫ್ಲುಯೆನ್ಸ್ ಮಾಡುತ್ತೆ. ಇವೆಲ್ಲ ಬಂದ್ಬಿಟ್ಟು ರೆಮಿಡೀಸು. ಸೊ ನಮ್ಮ ಜಾತಕ ಚಕ್ರದಲ್ಲಿ ಶುಕ್ರ ಹೇಗಿದೆ ಅಂತ ನಾವು ಬರೀ ಶುಕ್ರನ ಪ್ಲೇಸ್ಮೆಂಟ್ ಅಷ್ಟೇ ಪರಿಗಣಿಸಬಾರದು. ಈ ತರ ಗ್ರಹಗಳು ಲೈಕ್ ಶುಕ್ರ ಎಲ್ಲಿ ಕೂತಿದೆ, ಎಷ್ಟು ಡಿಗ್ರಿಯಲ್ಲಿ ಕೂತಿದೆ, ಲೈಕ್ ಮಿತ್ರ ಕ್ಷೇತ್ರನ, ಶತ್ರು ಕ್ಷೇತ್ರನ, ಲೈಕ್ ಉಚ್ಚ ಆಗಿದೆಯಾ, ನೀಚ ಆಗಿದೆಯಾ, ಬೇರೆ ಆಸ್ಪೆಕ್ಟ್ಸ್ ಏನಾದ್ರು ಇದೆಯಾ,
ಲೈಕ್ ಇವೆಲ್ಲವನ್ನು ಕೂಡ ಪರಿಶೀಲನೆ ಮಾಡ್ಕೊಂತ ನಾವು ಇಂದು ಶುಕ್ರ ಗ್ರಹದ ಒಂದು ಪಾಸಿಟಿವ್ ನೆಗೆಟಿವ್ ಇರಬೇಕಂದ್ರೆ ಜಡ್ಜ್ಮೆಂಟ್ ಬರಬೇಕಾಗತ್ತೆ. ಸೊ ಇವನ್ನೆಲ್ಲ ಒಂದು ಶುಕ್ರ ಗ್ರಹದ ಒಂದು ಮಾಹಿತಿಗಳು. ಓಕೆನಾ? ಸೊ ಎಲ್ರಿಗೂ ಧನ್ಯವಾದಗಳು ಇಷ್ಟೊತ್ತು ಪೇಷನ್ಸ್ ಇಂದ ಕೇಳಿದಕ್ಕೆ. ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತಷ್ಟು ಹೊಸ ಮಾಹಿತಿಯೊಂದಿಗೆ ನಾನು ಮರಳಿ ಬರ್ತೇನೆ. ಸೊ ಧನ್ಯವಾದಗಳು, ಎಲ್ರಿಗೂ ಒಳ್ಳೆಯದಾಗ್ಲಿ. ಜೈ ಶ್ರೀರಾಮ್.